ಪ್ರಶ್ನೆಗಳು ಕಾಂಗ್ರೆಸ್ನ ಆತಂಕವನ್ನ ಮತ್ತಷ್ಟು ಹೆಚ್ಚಿಸಿದೆ. ವಿರೋಧ ಪಕ್ಷಗಳ ಹೇಳಿಕೆಯ ಆಧಾರದ ಮೇಲೆನೆ ನಾವು ಗಮನಿಸೋದೇ ಆದರೆ ಪಕ್ಕದ ತೆಲಂಗಾಣ ಚುನಾವಣೆಗೂ ಕೂಡ ಬಳಕೆ ಆಗಿದೆ ವಾಲ್ಮೀಕಿ ನಿಗಮದ ಹಣ ಅನ್ನೋ ಆರೋಪವನ್ನ ಬಿಜೆಪಿ ಪದೇ ಪದೇ ಮಾಡಿತ್ತು. ತೆಲಂಗಾಣಕ್ಕೆ ಹಣ ಹೋದ ವಿಚಾರ ಡಿ.ಕೆ. ಶಿವಕುಮಾರ್ ಅವರಿಗೂ ಗೊತ್ತಿತ್ತು, ಸುರ್ಜೇವಾಲಾ ಅವರಿಗೂ ಗೊತ್ತಿತ್ತು ಅನ್ನೋದು ಬಿಜೆಪಿಯ ಆರೋಪ. ಮತ್ತೊಂದು ಕಡೆ ಹಣಕಾಸು ಇಲಾಖೆಯ ಗಮನಕ್ಕೆ ಬಾರದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣ ಬೇನಾಮಿ ಖಾತೆಗಳಿಗೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಕೂಡ ಗೊತ್ತಿದ್ದೇ ನಡೆದಿದೆ ಹಗರಣ ಅನ್ನೋದು ವಿರೋಧ ಪಕ್ಷಗಳ ಗಂಭೀರ ಆರೋಪ. ನಾಗೇಂದ್ರ ಅವರ ಅರೆಸ್ಟ್ ಆಗ್ತಾ ಇದ್ದ ಹಾಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಕಾಂಗ್ರೆಸ್ನ ಘಟಾನುಘಟಿ ನಾಯಕರಿಗೂ ಕೂಡ ಸಣ್ಣ ಪ್ರಮಾಣದ ನಡುಕ, ದೊಡ್ಡ ಪ್ರಮಾಣದ ಮುಜುಗರ ಎಲ್ಲವೂ ಕೂಡ ಪ್ರಾರಂಭ ಆಗಿದೆ. ಜಡ್ಜ್ ಮುಂದೆ ಹಾಜರುಪಡಿಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಇಡಿ ಕಚೇರಿಯಿಂದ ಕೋರ್ಟ್ಗೆ ಕರೆದುಕೊಂಡು ಹೋಗುವ ಸಾಧ್ಯತೆ. ಸರಿಸುಮಾರು 5 ಗಂಟೆ 5:15 ಒಳಗಾದ್ರೆ ನ್ಯಾಯಾಧೀಶರ ಮುಂದೆ ಕೋರ್ಟ್ನಲ್ಲಿ, ಇಲ್ಲದೆ ಹೋದ್ರೆ ಕೋರಮಂಗಲದಲ್ಲಿರುವ ನ್ಯಾಯಾಧೀಶರ ಮನೆ. ಸದ್ಯಕ್ಕೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನೋದು ಸಹಜ ಕುತೂಹಲ. ಕೆಲವೇ ಕ್ಷಣಗಳಲ್ಲಿ ನಾಗೇಂದ್ರ ಅವರಿಗೆ ಮೆಡಿಕಲ್ ಟೆಸ್ಟ್ ಕೂಡ ಇದೆಲ್ಲವೂ ಕೂಡ ಬಂಧನ ಆದ ನಂತರದಲ್ಲಾಗುವ ಸಹಜ ಪ್ರಕ್ರಿಯೆಗಳು. ಆಲ್ರೆಡಿ ಈಗ ರಾಜ್ಯದ ಜನರಿಗೂ ಕೂಡ ಇದು ಅಭ್ಯಾಸ ಆಗೋಗಿದೆ. ನೋಡಿ ಪ್ರಜ್ವಲ್ ರೇವಣ್ಣ ಅವ್ರ ಪ್ರಕರಣದಲ್ಲೂ ಹೀಗೆ ಆಗಿದ್ದು, ಸೂರಜ್ ರೇವಣ್ಣ ಅವ್ರ ಪ್ರಕರಣದಲ್ಲೂ ಹೀಗೆ ಆಗಿದ್ದು, ದರ್ಶನ್ ಅವ್ರ ಪ್ರಕರಣದಲ್ಲೂ ಹೀಗೆ, ಈಗ ನಾಗೇಂದ್ರ ಅವರ ಪ್ರಕರಣದಲ್ಲೂ ಹೀಗೇನೆ. ಯಾವುದೇ ವ್ಯಕ್ತಿಯನ್ನ ಬಂಧಿಸಿದ ಸಂದರ್ಭದಲ್ಲಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹಾಜರು, ಮೆಡಿಕಲ್ ಟೆಸ್ಟ್, ಅದಾದ ನಂತರದಲ್ಲಿ ತನಿಖಾಧಿಕಾರಿಗಳ ವಶಕ್ಕೋ ನ್ಯಾಯಾಂಗ ಬಂಧನಕ್ಕೋ ಅನ್ನೋದರ ನಿರ್ಧಾರ. ತನಿಖಾಧಿಕಾರಿಗಳ ವಶಕ್ಕೆ ಅನ್ನೋದೇ ಆದರೆ ಮತ್ತೊಮ್ಮೆ ಇಡಿ ಕಚೇರಿ, ನ್ಯಾಯಾಂಗ ಬಂಧನ ಅಂತ ಆದರೆ ಪರಪ್ಪನ ಅಗ್ರಹಾರ. ಸದ್ಯಕ್ಕೆ ನಾಗೇಂದ್ರ ಅವರ ವಿಚಾರಣೆ ಇನ್ನೂ ಕೂಡ ನಡೀತಾ ಇರೋದ್ರಿಂದ ಬಹುತೇಕ ಇಡಿ ವಶಕ್ಕೇನೆ ಪಡೆದುಕೊಳ್ಳೋ ಸಾಧ್ಯತೆ. ಸದ್ಯಕ್ಕೆ ಇಡಿ ಕಚೇರಿಯಲ್ಲಿರುವ ನಾಗೇಂದ್ರ ಅವರನ್ನ ಮೆಡಿಕಲ್ ಎಕ್ಸಾಮಿನೇಷನ್ ಹಾಗೆ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹಾಜರುಪಡಿಸಲಿಕ್ಕೆ ಬೇಕಾದ ಪೇಪರ್ ವರ್ಕ್ ನಡೀತಾ ಇದೆ ಇಡಿ ಕಚೇರಿಯಲ್ಲಿ ಅನ್ನೋ ಮಾಹಿತಿ ನಮಗೆ ಈ ಕ್ಷಣಕ್ಕೆ ಲಭ್ಯವಾಗ್ತಾ ಇದೆ. ನಾಗೇಂದ್ರ ಅವರು ಈಗ ನಿಮ್ಮ ಮೇಲೆ ಕೇಳಿ ಬಂದಂತ ಆರೋಪದಲ್ಲಿ ಏನ್ ಹೇಳ್ತೀರಿ ಸರ್? ನಿಮ್ಮ ಆಪ್ತರಿಗೆ 25 ಲಕ್ಷ ಹಣ ಸಂದೇಹ ಆಗಿದೆ ಅಂತ ಹೇಳ್ತಾರೆ. ಗೊತ್ತಿಲ್ಲ ಸರ್, ಏನ್ ಹೇಳ್ತೀರಿ ಸರ್? ನಿಮ್ಮ ಆಪ್ತರಿಗೆ 25 ಲಕ್ಷ ಹಣ ಸಂದೇಹ ಆಗಿದೆ ಅಂತ ಹೇಳ್ತಾರೆ. ಗೊತ್ತಿಲ್ಲ ಸರ್, ನಾಗೇಂದ್ರ ಅವರು ಈಗ ನಿಮ್ಮ ಮೇಲೆ ಕೇಳಿ ಬಂದಂತ ಆರೋಪದಲ್ಲಿ ಏನ್ ಹೇಳ್ತೀರಿ ಸರ್? ನಿಮ್ಮ ಆಪ್ತರಿಗೆ 25 ಲಕ್ಷ ಹಣ ಸಂದೇಹ ಆಗಿದೆ ಅಂತ ಹೇಳ್ತಾರೆ. ಗೊತ್ತಿಲ್ಲ ಸರ್, ಏನ್ ಹೇಳ್ತೀರಿ ಸರ್? ಇಡಿ ಕಚೇರಿ ಬಳಿಯಿಂದಲೇ ನಮ್ಮ ಪ್ರತಿನಿಧಿ ಅಜಯ್ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ. ಅಜಯ್, ಮೊದಲು ಮೆಡಿಕಲ್ ಎಕ್ಸಾಮಿನೇಷನ್ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರ ಅಥವಾ ನ್ಯಾಯಾಧೀಶರ ಮನೆಗೆ ಕರ್ಕೊಂಡು ಹೋಗ್ತಾರ? ಹತ್ರ 5 ಗಂಟೆ ಆಗ್ತಾ ಬಂತು. ಸ್ಮಿತಾ ರಂಗನಾಥ್, ಈಗಾಗಲೇ 5 ಗಂಟೆ ಆಗುವಂಥ ಸಮಯ ಈಗಾಗಲೇ ಆಗಿರುವಂಥದ್ದು. ಹೀಗಾಗಿ ಕೋರ್ಟ್ ಮುಂದೆ ಮೊದಲಿಗೆ ಹಾಜರುಪಡಿಸಿ ಆನಂತರ ಮೆಡಿಕಲ್ ಮಾಡಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂತಂದರೆ ಏನು 24 ಗಂಟೆ ಒಳಗಾಗಿ ಮೆಡಿಕಲ್ ಮಾಡಿಸ್ಬೇಕಾಗತ್ತೆ. ಸೊ ಹೀಗಾಗಿ ಅದನ್ನು ಆಮೇಲೆ ಕೂಡ ಮಾಡಿಸ್ಬೋದು. ಆದರೆ ಮೊದಲಿಗೆ ಇಲ್ಲಿ ನ್ಯಾಯಾಧೀಶರ ಮುಂದೆ ಈಗ ಕರ್ಕೊಂಡು ಹೋಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಇಲ್ಲಿನ ಲೋಕಲ್ ಪೊಲೀಸರು ಏನಿದ್ದಾರೆ, ಏನು ಸ್ಥಳೀಯ ಪೊಲೀಸರಿಗಾಗಲೇ ಇಲ್ಲೂ ಕೂಡ ಬಂದಿರುವಂಥದ್ದು. ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಅವರಿಗೂ ಕೂಡ ಪ್ರೊಟೆಕ್ಷನ್ನು ಕೂಡ ಕೊಡಲಾಗಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣದಲ್ಲೂ ಕೂಡ ನಾಗೇಂದ್ರ ಅವ್ರನ್ನ ಕೋರ್ಟ್ಗೆ ಹಾಜರುಪಡಿಸೋದಕ್ಕೂ ಕೂಡ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಲಾಗಿರುವಂಥದ್ದು. ಆ ನಂತರದಲ್ಲಿ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಹೊತ್ತಿಗೆ ಏನು ಆಸ್ಪತ್ರೆಗೆ ಕೂಡ ಕರ್ಕೊಂಡೋಗಿ ಅಲ್ಲೂ ಕೂಡ ಏನು ಮೆಡಿಕಲ್ ಟೆಸ್ಟ್ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಇನ್ನು ಈ ಒಂದು ಪ್ರಕರಣ ನಿಜಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ಮುಜುಗರ ಅಂತಲೇ ಹೇಳ್ಬೋದು. ಯಾಕಂದರೆ ಒಬ್ಬರು ಮಾಜಿ ಸಚಿವರು ಮತ್ತು ಇನ್ನೊಬ್ಬರು ಶಾಸಕರು, ಅಂದರೆ ಈಗ ಇಬ್ಬರು ಕೂಡ ಶಾಸಕರೇ ಕೂಡ ಹೌದು. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಇಲ್ಲಿ ರಾಜ್ಯ ಸರ್ಕಾರ
ಸರ್ಕಾರ ಇಷ್ಟು ದಿನ ಇವರಿಬ್ಬರನ್ನು ಕೂಡ ಏನು ಪ್ರೊಟೆಕ್ಷನ್ ಮಾಡುವಂತ ಕೆಲಸವನ್ನ ಮಾಡಿದ್ಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಅಜಯ್, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನಾಗೇಂದ್ರ ಬಳಿಕ ಶಾಸಕ ದದ್ದಲ್ಗೂ ಕೂಡ ಇದೀಗ ಢವ. ಎಸ್ಐಟಿ ಅಧಿಕಾರಿಗಳ ಸಮ್ಮುಖದಲ್ಲಿದ್ದಾರೆ. ಸದ್ಯಕ್ಕೆ ಎಸ್ಐಟಿ ಕಚೇರಿಗೆ ಇಡಿ ಅಧಿಕಾರಿಗಳು ಬಂದಿದ್ದಾರಂತೆ. ದದ್ದಲ್ರನ್ನ ವಶಕ್ಕೆ ಪಡೆಯೋಕೆ ಬಂದಿದೆ ಇಡಿ ಟೀಮ್. ನಾಗೇಂದ್ರ ಬಳಿಕ ದದ್ದಲ್ ಅವರದ್ದು ಅರೆಸ್ಟ್ ಆಗುತ್ತಾ? ಇಡಿ ಅಧಿಕಾರಿಗಳು ಬಂದಿರೋದ ನಂತರದಲ್ಲಿ ಸಹಜವಾಗಿ ಅನುಮಾನ ದಟ್ಟವಾಗ್ತಾ ಇದೆ. ಬೆಳಗ್ಗೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಹೋದ್ರು ದದ್ದಲ್ ಅವರು. ಅಲ್ಲಿ ಹೋದ ನಂತರದಲ್ಲಿ ಸ್ವಲ್ಪ ನಿರಾಳರಾಗಬಹುದಾ ಅನ್ನೋ ರೀತಿಯ ಲೆಕ್ಕಾಚಾರಗಳು ನಡೀತಾ ಇತ್ತು. ಆದ್ರೆ ಈಗ ಎಸ್ಐಟಿ ಕಚೇರಿಯ ಮುಂದೆ ಕೂಡ ಹಾಜರಾಗಿದ್ದಾರೆ ಇಡಿ ಅಧಿಕಾರಿಗಳು. ಇವತ್ತೇ ವಶಕ್ಕೆ ಪಡಿತಾರಾ ದದ್ದಲ್ ಅವರನ್ನ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರೋದು, ಇವತ್ತು ಬೆಳಗ್ಗೆ ಇಡಿ ಕಚೇರಿಗೆ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಕರೆದುಕೊಂಡು ಹೋದ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಪಡೆದಂತಹ ಎಕ್ಸ್ಕ್ಲೂಸಿವ್ ರಿಯಾಕ್ಷನ್ ನಾಗೇಂದ್ರ ಅವರಿಂದ. ರೈಟ್, ಇದರ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು, ಸದ್ಯಕ್ಕೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ? ಅದರಲ್ಲೂ ಎಸ್ಐಟಿ ಕಚೇರಿ ಮುಂದೆನೆ ಹೋಗಿ ನಿಂತಿದ್ದಾರಂತೆ ಇಡಿ ಅಧಿಕಾರಿಗಳು. ದದ್ದಲ್ ಅವರಿಗೂ ಭಯ. ಎಸ್ ಸ್ಮಿತಾ, ಈಗ ಇದೇ ಇರುವಂತ ಕುತೂಹಲ ನೋಡಿ. ಈಗ ದದ್ದಲ್ ಸೂಚನೆ ಕೊಟ್ಟಿದ್ರು, ನೀವು ವಿಚಾರಣೆಗೆ ಬರಬೇಕು ಅಂತೇಳಿ. ಇವತ್ತು ಇಡಿ ಅಧಿಕಾರಿಗಳು ಬೆಳಗ್ಗೆ 8 ಗಂಟೆ ಸುಮಾರಿಗೆ ಹೋಗಿ ನಾಗೇಂದ್ರ ಅವರನ್ನ ವಶಕ್ಕೆ ಪಡೆದುಕೊಂಡು ಬಂದು ಕಚೇರಿಯಲ್ಲಿ ಇರಿಸಿ ಕ್ವಶನ್ ಅನ್ನ ಮಾಡ್ತಾರೆ. ನಾಗೇಂದ್ರ ಅವರನ್ನ ಕರ್ಕೊಂಡು ಬಂದಂತ ಸೇಮ್ ಟೀಮ್ ವಾಪಸ್ ದದ್ದಲ್ ಅವರ ನಿವಾಸಕ್ಕೆ ಹೋಗುತ್ತೆ. ದದ್ದಲ್ ಅವರನ್ನ ಹುಡುಕಾಟ ಮಾಡುತ್ತೆ, ಅಲ್ಲಿ ಇರೋದಿಲ್ಲ. ಆಮೇಲೆ ಶಾಸಕರ ಭವನಕ್ಕೆ ಬರುತ್ತೆ. LSP ಬಂದಾಗ ಅಲ್ಲೂ ಕೂಡ ಇರೋದಿಲ್ಲ. ಆದ್ರೆ ಅಲ್ಲಿಂದ ಎಲ್ಲೋ ಬೇರೆ ಕಡೆ ಎಲ್ಲೋ ಹೋಗಿದ್ದಾರೆ ಅಂತೇಳಿ ಎಲ್ಲರೂ ಕೂಡ ಅಂದ್ಕೊಂಡಿರ್ತಾರೆ. ಅದೇ ಮೆಸೇಜ್ ಅನ್ನ ಇಡಿ ಅಧಿಕಾರಿಗಳು ತಮ್ಮ ಹಿರಿಯ ಅಧಿಕಾರಿಗಳು ಕೂಡ ಮೆಸೇಜ್ ಕೊಡ್ತಾರೆ. ನೋಡ್ತಾ ಇದ್ದಂತೆ ಸುಮಾರು 10:30 ಸುಮಾರಿಗೆ ದದ್ದಲ್ ಅವರು SIT ಕಚೇರಿಗೆ ಆಗಮಿಸುತ್ತಾರೆ. ಯಾಕಂದ್ರೆ ಕಳೆದ 2 ದಿನದಲ್ಲಿ ಅವರಿಗೆ ಸರ್ವಾಗಿದ್ದು 2 ನೋಟಿಸ್ಗಳು. ಮೊದಲ ನೋಟಿಸ್ಗೆ ಅವರು ವಿಚಾರಣೆಗೆ ಹಾಜರಾಗಿದ್ರು. ಇದೇ ಸೋಮವಾರದಂದು ವಿಚಾರಣೆಗೆ ಹಾಜರಾಗಿ ವಾಪಸ್ ಹೇಳಿದ್ರು. ಅದಾದ ಬಳಿಕ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲೇ, ದಾಳಿ ಮುಂದುವರೆಸಿದಂತ ಸಂದರ್ಭದಲ್ಲೇ 2 ನೋಟಿಸ್ಗಳನ್ನ ಕೊಟ್ಟಿದ್ರು. ಆ ನೋಟಿಸ್ಗೆ ಆನ್ಸರ್ ಮಾಡುವ ಸಲುವಾಗಿ ಇವತ್ತು ಶಾಸಕ ದದ್ದಲ್ ಅವರು SIT ಕಚೇರಿಗೆ ಆಗಮಿಸಿದ್ರು. ಬೆಳಗ್ಗಿನಿಂದ ಕೂಡ ವಿಚಾರಣೆಯಲ್ಲಿ ಭಾಗಿಯಾಗಿರುವಂತಹ ದದ್ದಲ್ 5 ಗಂಟೆ ನಂತರ ಅವರನ್ನ ಬಿಟ್ಟು ಕಳಿಸುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ, ಆ ಒಂದು ಸಂದೇಶ ಇಡಿ ಅಧಿಕಾರಿಗಳಿಗೆ ಸಿಕ್ಕಂತ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು SIT ಕಚೇರಿ ಮುಂಭಾಗದಲ್ಲಿ ಬಂದು ಕಾದು ನಿಂತಿದ್ದಾರೆ. ದದ್ದಲ್ ಅವರನ್ನ SIT ಅಧಿಕಾರಿಗಳು ಒಂದು ವೇಳೆ ಬಿಟ್ಟಿದ್ದೇ ಆದ್ರೆ ಇಡಿ ಅಧಿಕಾರಿಗಳು ಅವರನ್ನ ತಮ್ಮ ವಶಕ್ಕೆ ಪಡೆದುಕೊಂಡು ಅವರಿಗೂ ಕೂಡ ನಾಗೇಂದ್ರ ಅವರಿಗೆ ಪ್ರಶ್ನೆಗಳನ್ನ ಮಾಡ್ತಾ ಹೋಗ್ತಾರೆ. ಇದು ಒಂದು ಕಡೆ. ಮತ್ತೊಂದು ಕಡೆ ನಾಗೇಂದ್ರ ಅವರನ್ನ ಅರೆಸ್ಟ್ ಮಾಡಿರುವಂತಹ ಇಡಿ ಅಧಿಕಾರಿಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಡಿ ಕಚೇರಿಯಿಂದ ಅವರ ಕೋರ್ಟ್ಗೆ ಕರ್ಕೊಂಡು ಹೋಗುವಂತ ಸಾಧ್ಯತೆಗಳಿದೆ. ಒಂದು ವೇಳೆ 5:30 ನಂತರ ಏನಾದ್ರೂ ಟೈಮ್ ಆಗಿದೆ ಆದ್ರೆ ಹೊರಮಂಗಲದಲ್ಲಿರುವಂತಹ ನ್ಯಾಯಾಧೀಶರ ನಿವಾಸಕ್ಕೆ ಅವರನ್ನ ಕರೆದುಕೊಂಡು ಹೋಗಿ ಮತ್ತೊಮ್ಮೆ ಅವರನ್ನ ಕಸ್ಟಡಿಗೆ ಪಡೆದುಕೊಳ್ಳುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸ್ಮಿತಾ. ರೈಟ್, ನಾಗೇಂದ್ರ ಬಾಬು, ಈಗ ಸದ್ಯಕ್ಕೆ 2 ಪ್ರಕರಣ ಅಂದ್ರೆ ಒಂದ್ ಕಡೆಯಲ್ಲಿ ಇಡಿ ಅರೆಸ್ಟ್ ಮಾಡಿರೋದು ನಾಗೇಂದ್ರ ಅವರನ್ನ, ಹಾಗೆ ಮತ್ತೊಂದ್ ಕಡೆ ದದ್ದಲ್ ಅವರನ್ನ ವಶಕ್ಕೆ ಪಡಿಲಿಕ್ಕೋ ಅಥವಾ ಅರೆಸ್ಟ್ ಮಾಡ್ಲಿಕ್ಕೋ ಹೋಗಿ SIT ಕಚೇರಿ ಮುಂದೆ ನಿಂತಿರೋದು. ಸಹಜವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಮುಜುಗರ. ಈಗಷ್ಟೇ ನಾನು ಗಮನಿಸ್ತಾ ಇದ್ದೆ, ಬಿಜೆಪಿ ತನ್ನ ಅಧಿಕೃತ ಟ್ವಿಟರ್ ಹ್ಯಾಂಡಲ್ ನಲ್ಲಿ ಟ್ವೀಟ್ ಕೂಡ ಮಾಡಿದೆ. ಈಗ ಹೇಗೆ ಸಮರ್ಥಿಸ್ಕೊಳ್ಳುತ್ತೆ ಕಾಂಗ್ರೆಸ್ ಸರ್ಕಾರ? ಅರೆಸ್ಟ್ ಕೂಡ ಆಗೋಯ್ತು ನಾಗೇಂದ್ರ ಅವರದು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಆಗ್ತಾ ಇರುವ ಮುಜುಗರ. ನಾಗೇಂದ್ರ ಬಾಬು. ಎಸ್, ಖಂಡಿತವಾಗ್ಲೂ ಸ್ಮಿತಾ. ನೋಡಿ, ಈಗ ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಖಭಂಗ ಆಗ್ತಾ ಇರೋದು ಒಂದು ಕಡೆ ಆದ್ರೆ, ಮತ್ತೊಂದು ಪ್ರಮುಖವಾದಂತ ವಿಚಾರ SITಗೂ ಕೂಡ ಇದು ತೀವ್ರ ಮುಖಭಂಗ. ಯಾಕೆಂದ್ರೆ ಎಲ್ಲಾ ವಿಚಾರಗಳು ಗೊತ್ತಿದ್ದು ಕೂಡ ಅವರು ಅರೆಸ್ಟ್ ಮಾಡಿಲ್ಲ ಅನ್ನುವ ಸಂದೇಶ ಹೋಗುತ್ತೆ. SIT ಮೇಲೂ ಕೂಡ ಒಂದು ರೀತಿಯಲ್ಲಿ ನೋಡುವಂತ ದೃಷ್ಟಿಕೋನ ಕೂಡ ಬದಲಾಗುವಂತ ಸಾಧ್ಯತೆಗಳು ಮುಂದಿನ ದಿನಗಳಲ್ಲಿ ಬರುತ್ತೆ. ಒಂದು ಕಡೆ ಈಗ ನೋಡಿ, ರಾಜ್ಯ ಸರ್ಕಾರಕ್ಕೆ ಇದು ಒಂದು ರೀತಿಯಲ್ಲಿ ಕಪ್ಪು ಚುಕ್ಕೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಇಡಿ ಅಧಿಕಾರಿಗಳು ಒಬ್ಬ ಸಚಿವರಾಗಿದ್ದಂತವರನ್ನ ಇನ್ನು 1 ವರ್ಷ ಪೂರೈಕೆ ಆದಂತ ಬೆನ್ನಲ್ಲೇ ಅರೆಸ್ಟ್ ಮಾಡಿರೋದು ಒಂದು ದೊಡ್ಡ ಒಂದು ಕಪ್ಪು ಚುಕ್ಕೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ನಾಗೇಂದ್ರ ಅವರು ಏನಾದ್ರೂ ಒಂದು ವೇಳೆ ಇಡಿ ಅಧಿಕಾರಿಗಳ ಕಸ್ಟಡಿಯ ಸಂದರ್ಭದಲ್ಲಿ ಹೌದು ತಮಗೆ ಹಣ ಸಂದಾಯ ಆಗಿತ್ತು, ಆ ಹಣವನ್ನ ಬೇರೆಯವರು ಎನ್ನುವ ವಿಚಾರವನ್ನ ಏನಾದ್ರೂ ಆತ ಅಲ್ಲಿ ತಿಳಿಸಿದೆ ಆದ್ರೆ ನಾಗೇಂದ್ರ, ಇಲ್ಲಿ ಸರ್ಕಾರದಲ್ಲಿರುವಂತ ಇನ್ನೂ ಕೆಲ ಹಿರಿಯ ನಾಯಕರಿಗೂ ಕೂಡ ಸಂಕಷ್ಟ ಎದುರಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಸ್ಮಿತಾ. ರೈಟ್, ಮತ್ತೆ